ನನ್ನ ಹುಡುಗಿ ಬಂದೇ ಬರ್ತಾಳೆ, ನಾ ತಲೆ ಕೆಡಿಸಿಕೊಳ್ಳೋದಿಲ್ಲ, ನನ್ನ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಹುಚ್ಚಾಟ ಪಾರ್ಟ್ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೇಷಕೃಷ್ಣ. ಮೊದಲು ನಟಿ ರಮ್ಯಾ ನನ್ನ ಹೆಂಡತಿ ಅಂದ, ಈಗ ವಿಭಾ ಹಿಂದೆ ಬಿದ್ದು ಅವಳೇ ನನ್ನ ಶ್ರೀಮತಿ ಅಂದ. ಏನಪ್ಪಾ ನಿನ್ ಮದುವೆ ಕತೆ ಹುಚ್ಚ ವೆಂಕಟ? ಇದೇ ಈ ಹೊತ್ತಿನ ವಿಶೇಷ ಹುಚ್ಚಾಟ ಪಾರ್ಟ್ 2. ನನ್ನ ಹುಡುಗಿ ಬಂದೇ ಬರ್ತಾಳೆ, ನಾ ತಲೆ ಕೆಡಿಸಿಕೊಳ್ಳೋದಿಲ್ಲ, ನನ್ನ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಜೊತೆ ಮದುವೆಯಾಗಿದ್ದೀನಿ ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದ ಹುಚ್ಚ ವೆಂಕಟ್ ಮತ್ತೊಂದು ಅವಾಂತರವನ್ನ ಸೃಷ್ಟಿಸಿದ್ದಾನೆ. ನಟಿ ವಿಭಾರನ್ನ ಮದುವೆಯಾಗಿದೆ ಅಂತ ಹೇಳಿಕೊಂಡಿರುವಂತಹ ಹುಚ್ಚ ವೆಂಕಟ್ ನಿನ್ನೆ ಫೇಸ್ಬುಕ್ನಲ್ಲಿ ಸ್ಟೇಟಸ್ ಅನ್ನ ಅಪ್ಲೋಡ್ ಮಾಡಿದ್ದಾನೆ. ಈ ವಿಚಾರ ತಿಳಿದು ಆಶ್ಚರ್ಯಗೊಂಡ ನಟಿ ವಿಭಾ ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ನನಗೂ ಅವರಿಗೂ ಸಂಬಂಧ ಇಲ್ಲ, ಅದೆಲ್ಲ ಸುಳ್ಳು, ಅದನ್ನೆಲ್ಲ ನಂಬಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಗಮನಿಸಿರ್ಬೋದು ಹುಚ್ಚ ವೆಂಕಟ್ ಅವರ ಹುಚ್ಚಾಟಗಳನ್ನು. ಯಾಕೆಂತ ಹೇಳಿದ್ರೆ ಹಿಂದೆ ಸ್ಯಾಂಡಲ್ವುಡ್ ಕ್ವೀನ್ ಆಗಿ ಮೆರೆದಿದ್ದಂತಹ ರಮ್ಯಾ ಅವರನ್ನು ತಾನು ಮದುವೆಯಾಗಿದ್ದೀನಿ, ತಾನು ಮೊದಲು ಅವರ ಅಭಿಮಾನಿಯಾಗಿದ್ದೆ, ಆ ಬಳಿಕ ನಾವಿಬ್ಬರು ಕೂಡ ಫ್ರೆಂಡ್ ಆದ್ವಿ, ಆ ಬಳಿಕ ರಮ್ಯಾರೇ ನನಗೆ ಪ್ರಪೋಸ್ ಮಾಡಿದ್ರು, ನಂತರ ನಾವು ದೇವಸ್ಥಾನದಲ್ಲಿ ಮದುವೆ ಆಗಿದ್ದೀನಿ ಅಂತ ಹೇಳುವಂಥ ಒಂದು ಹೇಳಿಕೆಯನ್ನು ನೀಡ್ತಾನೆ ಬಂದಿದ್ದ. ಕೊನೆವರೆಗೂ ಕೂಡ ಆತ ನಾನು ರಮ್ಯಾ ಅವರು ನನ್ನ ವೈಫ್ ಅಂತ ಹೇಳುವಂಥ ರೀತಿಯಲ್ಲೇ ಮಾತನಾಡಿಕೊಂಡು ಬಂದಿದ್ದ. ಆದರೆ ಇದೆಲ್ಲ ಆದ ಬಳಿಕ ಇತ್ತೀಚಿನ ದಿನದಲ್ಲಿ ಆತ ಬೇರೆ ವಿಚಾರಗಳಿಗೂ ಕೂಡ ಸುದ್ದಿಯಾಗಿದ್ದ. ಅಂದರೆ ತನ್ನ ಫಿಲಂ ಸೋತಂತ ಸಂದರ್ಭದಲ್ಲಿ ಆತ ಹೇಳ್ಕೊಂಡಿರುವಂಥದ್ದು, ಕನ್ನಡದ ಪ್ರೇಕ್ಷಕರ ಮೇಲೆ ಎಗರಾಡಿರುವಂಥದ್ದು, ಸಿನಿಮಾಕ್ಕೆ ಜನರು ಬರಲಿಲ್ಲ ಅಂದ್ರೆ ಏನು, ನಾನಂತೂ ಸಿನಿಮಾ ಮಾಡೋದಿಲ್ಲ, ಈ ರೀತಿಯಾಗಿ ಆತ ಹಲವಾರು ಹೇಳಿಕೆಗಳನ್ನು ನೀಡಿದ. ಆ ಸೋಷಿಯಲ್ ನೆಟ್ವರ್ಕ್ಗಳ ಮೂಲಕ ಅದು ಸಾಕಷ್ಟು ಪಬ್ಲಿಸಿಟಿಯನ್ನು ಕೂಡ ಪಡೆದುಕೊಂಡಿತ್ತು. ಬಹುಶಃ ಇದೆಲ್ಲದರಿಂದಾಗಿ ಆತನ ಹುಚ್ಚಾಟಗಳು ಮತ್ತೆ ಮಿತಿ ಮೀರ್ತಾ ಇದೆಯಾ, ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಈಗ ಮತ್ತೊಂದು ಅವಾಂತರವನ್ನ ಹುಚ್ಚ ವೆಂಕಟ್ ಸೃಷ್ಟಿಸಿಕೊಂಡಿರುವಂಥದ್ದು. ನಟಿ ವಿಭಾ ಅವರನ್ನ ಮದುವೆಯಾಗಿದ್ದೇನೆ ಅಂತ ಹೇಳಿ ಆತ ಹೇಳ್ಕೊಂಡಿದ್ದಾನೆ. ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈ ಮಾತನ್ನ ಹೇಳ್ಕೊಂಡಿರುವಂಥದ್ದು. ಫೋಟೋವನ್ನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡೋದ್ರ ಮೂಲಕ ಇವರು ವಿಭಾ ಇವರನ್ನು ನಾನು ಮದುವೆಯಾಗಿದ್ದೀನಿ, ನನ್ನ ಡ್ರೀಮ್ ಗರ್ಲ್ ಇವರು, ಅದರ ಜೊತೆಗೆ ನನ್ನ ಮುಂದಿನ ಫಿಲಂನಲ್ಲಿ ನಾಯಕಿಯಾಗಿ ಕೂಡ ಇವರು ಅಭಿನಯಿಸ್ತಾರೆ ಅಂತ ಹೇಳುವಂತಹ ಸ್ಟೇಟಸ್ ಅನ್ನ ಹುಚ್ಚ ವೆಂಕಟ್ ಅಪ್ಲೋಡ್ ಮಾಡಿದ್ದಾನೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಭಾರವರನ್ನ ಸಂಪರ್ಕಿಸಿ ಕೇಳಿದಂತಹ ಸಂದರ್ಭದಲ್ಲಿ ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ, ನನಗೆ ನಿಜಕ್ಕೂ ಕೂಡ ಆತನ ಅಷ್ಟೊಂದು ಪರಿಚಯವೂ ಕೂಡ ಇಲ್ಲ, ಸುಮ್ಮನೆ ಈ ರೀತಿಯಾದಂತಹ ಸುದ್ದಿಯನ್ನು ಹಬ್ಬಿಸ್ತಾನೆ ಅಂತ ಹೇಳುವಂತಹ ಪ್ರತಿಕ್ರಿಯೆಯನ್ನು ಕೂಡ ಅವರು ನೀಡಿದ್ದಾರೆ. ಹಾಗೆ ಬನ್ನಿ ನಟಿ ವಿಭಾ ಅವರ ಬಗ್ಗೆ ಫೇಸ್ಬುಕ್ನಲ್ಲಿ ಹುಚ್ಚ ವೆಂಕಟ್ ಏನಂತ ಅಪ್ಡೇಟ್ ಮಾಡಿದ್ದಾನೆ, ಬನ್ನಿ ನೋಡೋಣ. ಹುಚ್ಚ ವೆಂಕಟ್ ಸೇನೆ ಮತ್ತು ನನ್ನ ಕುಟುಂಬದವರಿಗೆ ಸಂತೋಷದ ಸುದ್ದಿ. ಹುಚ್ಚ ವೆಂಕಟ್ ಚಿತ್ರದ ರೈಟರ್, ಡೈರೆಕ್ಟರ್, ಹೀರೋ ಮತ್ತು ಹುಚ್ಚ ವೆಂಕಟ್ ಸೇನೆ ಮುಖ್ಯಸ್ಥನಾದ ನನಗೆ ನನ್ನ ಕನಸಿನ ಕನ್ಯೆ ಸಿಕ್ಕಿದ್ದಾಳೆ. ನನ್ನ ಮುಂದಿನ ಚಿತ್ರ ಹುಚ್ಚ ವೆಂಕಟ್ ಪಾರ್ಟ್ 2ನ ಹೀರೋಯಿನ್ ಹಾಗೂ ನನ್ನ ಹೆಂಡತಿ ಹೆಸರು ವಿಭಾ. ನಾನು ಮದುವೆಯಾಗಿರುವ ಈಕೆಯ ಫೋಟೋವನ್ನ ಫೇಸ್ಬುಕ್, ಟ್ವಿಟರ್ ಹಾಗೂ ವಾಟ್ಸಪ್ನಲ್ಲಿ ಹಾಕಿದ್ದೇನೆ. ಹುಚ್ಚ ವೆಂಕಟ್ ಸೇನೆ ಸದಸ್ಯರೇ, ನಿಮ್ಮ ಸಹೋದರಿಯ ಫೋಟೋ ನೋಡಿ. ರಮ್ಯಾಳ ಬಳಿಕ ಈಕೆಯನ್ನ ಲವ್ ಮಾಡಿ ಮದುವೆಯಾಗಿದ್ದಾನೆ. ನಮ್ಮಿಬ್ಬರ ಫೋಟೋ ನೋಡಿ ನಮ್ಮ ಒಳಿತಿಗಾಗಿ ನಿತ್ಯ ಪೂಜೆ ಮಾಡಿ. ಬಾಯ್. ಸೊ ಇದು ಹುಚ್ಚ ವೆಂಕಟ್ ಫೇಸ್ಬುಕ್ನಲ್ಲಿ ಅಪ್ಡೇಟ್ ಮಾಡಿರುವಂತಹ ಸ್ಟೇಟಸ್. ಅಂದರೆ ನಾನು ವಿಭಾ ಅವರನ್ನು ಮದುವೆಯಾಗಿದ್ದೇನೆ, ನನ್ನ ಮುಂದಿನ ಚಿತ್ರಕ್ಕೆ ಅವರ ಹೀರೋಯಿನ್ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರ ಫೋಟೋವನ್ನು ಕೂಡ ಅಪ್ಡೇಟ್ ಮಾಡಿದ್ದಾನೆ. ಸೊ ಇದನ್ನೆಲ್ಲ ನೋಡಿದಂತಹ ಪ್ರೇಕ್ಷಕರು ಒಂದು ರೀತಿಯಲ್ಲಿ ಗಲಿಬಿಲಿಗೊಳಗಾಗಿದ್ದಾರೆ. ಆದರೆ ಈ ಬಗ್ಗೆ ವಿಭಾ ಅವರನ್ನು ಕೇಳಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಬನ್ನಿ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವಿಭಾ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ವಿಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಹೇಳ್ತೀರಾ? ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು? ಹುಚ್ಚ ವೆಂಕಟ್ ಈ ರೀತಿಯಾಗಿ ಫೇಸ್ಬುಕ್ನಲ್ಲಿ ವಿಭಾ ಅವರನ್ನು ಮದುವೆಯಾಗಿದ್ದೇನೆ ಅಂತೇಳಿ ನಿಮ್ಮ ಫೋಟೋ ಹಾಕ್ಕೊಂಡು ಹೇಳಿದ್ದಾನೆ. ಆ್ಯಕ್ಚುಲಿ ಅದು ಯಾವುದೇ ರೀತಿಯಾದಂಥ ಇದು ಇಟ್ಸ್ ಅ ಫೇಕ್. ಆ್ಯಕ್ಚುಲಿ ನಾನು ಅವ್ನ ಮದುವೆನೂ ಆಗಿಲ್ಲ, ನಾನು ನೋಡಿರೋದೇ ಅವನ್ನ ಒಂದು ಸಾರಿ. ಅದು ಯಾವಾಗ ಪರಿಚಯ ಆಯಿತು? ಪರಿಚಯ ಇದು ಅವನು ಈ ವಾಸ್ ಮೈ ಫೇಸ್ಬುಕ್ ಫ್ರೆಂಡ್ ಅಷ್ಟೇ. ಫೇಸ್ಬುಕ್ಕಲ್ಲಿ ಹಾರ್ಡ್ಲಿ 15 ದಿನ ಅನ್ಕೊಳ್ಳಿ, 15 ದಿನ ಅಷ್ಟೇನೆ ಫೇಸ್ಬುಕ್ ಫ್ರೆಂಡು. ಹಿಂಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ಶಿಪ್ ನೀವಾಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರು? ಇಲ್ಲ, ಅವರಾಗೆ ಕಳಿಸಿದ್ರು. ಆಮೇಲೆ ಎತ್ಕೊಂಡು ಇಲ್ಲ ಮೇಡಮ್ ಈ ಥರ ಇದು ಮೂವಿ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ನೋಡೋಣ, ನಾನು ಶೆಡ್ಯೂಲ್ ಬ್ಯುಸಿ ಇದೆ, ನೋಡೋಣ ಅಂತ ಹೇಳಿದ್ದೆ. ಬಟ್ ನಾನು ಯಾಕೆಂತ ಇವಾಗ ನಾನು ನಟಿಯಾಗಿ ಇವ್ರ ಹತ್ರ ಮಾಡಲ್ಲ ಅನ್ಲಿಕ್ಕಾಗಲ್ಲ.
ಸೊ ನಾನು ಹೇಳಿದೆ ನೋಡ್ತೀನಿ ಅಂತ ಹೇಳಿ. ಅದಾದ್ಮೇಲೆ ಇಲ್ಲ ಮೇಡಮ್ ನಾನು ಮೀಟ್ ಮಾಡಬೇಕು ಹಾಗೆ ಹೀಗೆ ನಿಮ್ಮನ್ನ ಅಂತ ಸುಮಾರು ಸತಿ ಅಲ್ಲ, ಆತ ಆ ರೀತಿಯಾಗಿ ಅಪ್ರೋಚ್ ಮಾಡಿದಾಗ ನೀವು ಹುಚ್ಚ ವೆಂಕಟ್ ಅಂತ ಹೇಳಿ ಬಹುಶಃ ನೀವು ಕೂಡ ನೋಡಿರ್ತೀರಾ. ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲಾ ಜನರಿಗೂ ಆತ ಮೂವಿ ಮಾಡೋದ್ರಿಂದ ಜಾಸ್ತಿಯಾಗಿ ಬೇರೆ ವಿಚಾರಗಳಿಗೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾನೆ. ಸೊ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸೊ ಹಾಗಾಗಿ ಆತನ ಬ್ಯಾಕ್ ಗ್ರೌಂಡ್ ಏನಾದ್ರು ವಿಚಾರಿಸ್ಲಿಕ್ಕೆ ಹೋಗಿರ್ಲಿಲ್ವಾ ನೀವು? ನಾನು ಆಕ್ಚುಲಿ ಯಾಕೆ ಅಂತಂದ್ರೆ ನಾನು ಅದೆಲ್ಲ ನಾನು ಥಿಂಕು ಮಾಡಲ್ಲ. ಯಾಕೆ ಅಂತಂದ್ರೆ ನಾನು ಟೋಟಲಿ ಬಿಸಿ ಆಗಿರೋದ್ರಿಂದ ನಾನು ಅದನ್ನ ಥಿಂಕು ಮಾಡ್ಲಿಲ್ಲ. ಆಮೇಲೆ ನಮ್ ಡ್ಯಾಡಾ ಇದಾರೆ, ಅವರೇ ಎಲ್ಲ ನೋಡ್ಕೊಳ್ಳೋದು. ಸಿನಿಮಾ ಏನಾದ್ರು ನೋಡಿದಿರಾ ನೀವು? ಯಾವ್ದು ನೋಡೇ ಇಲ್ಲ, ನೋಡೇ ಇಲ್ಲ. ಅವ್ರ ಕಾಂಟ್ರವರ್ಸಿನೂ ಅಷ್ಟೇ ನಾನು ಯಾವ್ದು ನೋಡಿಲ್ಲ. ಇದಾದ್ಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟೊಂದು ಕಾಂಟ್ರವರ್ಸಿ ಮಾಡಿದ್ದಾರೆ ಅಂತ. ನಿಮ್ಗೆ ಅಪ್ರೋಚ್ ಮಾಡೋದಕ್ಕಿಂತ ಮುಂಚೆ ಆತ ಹೇಳಿದ್ನ ನಾನು ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೀನಿ? ಇಲ್ಲ ಏನು ಹೇಳಿಲ್ಲ, ಜಸ್ಟ್ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ರು ನಾನು ಈ ತರ ಡೈರೆಕ್ಟರ್ ಹಾಗೆ ಹೀಗೆ ಅಂತ ಹೇಳಿ. ಸೊ ನಾನು ನಾರ್ಮಲ್ ಆಗಿ ಆಕ್ಚುಲಿ ನಾನು ಇದನ್ನ ಫೇಸ್ಬುಕ್ ಯೂಸ್ ಮಾಡ್ತೀನಿ, ನಮ್ ಡ್ಯಾಡಾನು ಇದ್ ಮಾಡ್ತಾರೆ. ಸೊ ತಗೊಂಡಿದ್ದಾರೆ, ಇದು ರಿಕ್ವೆಸ್ಟ್ ತಗೊಂಡಿದ್ದಾರೆ, ಎಲ್ಲ ಮಾತುಕತೆ ಎಲ್ಲ ಹಾಗೆ ಆಗಿತ್ತು. ಜಸ್ಟ್ ಹೈ ಬಾಯ್ ಅಷ್ಟೇ, ಅದು ಇನ್ನ ಏನು ಇಲ್ಲ. 15-20 ದಿನ ಅಷ್ಟೇ. ಅದಾದ್ಮೇಲೆ ಮೊನ್ನೆ ಅಂತೂ ಫುಲ್ ಫೋನ್ ಮಾಡಿ ಇಲ್ಲ ನಾನು ಮಂಗಳವಾರ ಇಲ್ಲ ನಾನು ಮೀಟ್ ಮಾಡ್ಲೇಬೇಕು, ನಾನು ನಿಯರ್ ಬೈ ಹೌದು ಮಂಗಳವಾರ ನಾನು ಮೀಟ್ ಮಾಡ್ಲೇಬೇಕು. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲಾರು ಇದ್ರು, ನನ್ನ ಫ್ಯಾಮಿಲಿ ಇದ್ರು, ಎಲ್ಲಾರು ಇದ್ರು. ಆಮೇಲೆ ಎಲ್ಲರೂ ಬನ್ನಿ ಅಂತ ಹೇಳಿದ್ರ ಅಥವಾ ಅವರೇ ನೀವು? ಇಲ್ಲ ಅವರೇ ಬಂದಿದ್ದು. ಎಲ್ಲಿ ಮೀಟ್ ಮಾಡಿದ್ರಿ? ವಿದ್ಯಾರಣ್ಯಪುರ. ಯಾರೆಲ್ಲ ಇದ್ರು ನಿಮ್ ಜೊತೆ? ಯಾರೆಲ್ಲ? ನಮ್ಮ ಡಾಡಾ ಇದ್ರು, ನನ್ನ ಫ್ರೆಂಡ್ ಇದ್ಲು, ಮತ್ತೆ ನನ್ನ ಫ್ಯಾಮಿಲಿ ಎಲ್ಲ ಪ್ರತಿಯೊಬ್ರು ಇದ್ರು. ಸೊ ನಾನು ಒಬ್ಳೆ ಹೋಗಿದ್ರೆ ಅದು ತಪ್ಪಾಗ್ತಿತ್ತು. ನನ್ನ ಫ್ಯಾಮಿಲಿ ಪೂರ್ತಿ ಇತ್ತು, ಬಂದ್ರು. 2 ನಿಮಿಷನೂ ಮಾತಾಡ್ಲಿಲ್ಲ. ಅವ್ರ ಜೊತೆ ಯಾರು ಒಬ್ರೇ ಬಂದ್ರ ಅಥವಾ ಅವ್ರ ಜೊತೆ? ಒಬ್ರೇ ಬಂದಿದ್ದು 800 ಕಾರಲ್ಲಿ. ಏನು ಸಿನಿಮಾದ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಹೇಳಿ ಬಂದಿರೋದು? ಸಿನಿಮಾ ಬಗ್ಗೆ ಅಥವಾ ಬೇರೆ ಏನಾದ್ರು ಹೇಳಿದ್ರೆ? ಏನಿಲ್ಲ, ಏನೂ ಮಾತುಕತೆ ಆಗಿಲ್ಲ. ಮೀಟ್ ಮಾಡ್ಬೇಕು ನಿಮ್ಮನ್ನ ಅಂತ ಎಲ್ಲಾರು. ಆಕ್ಚುಲಿ ನನ್ನ ಬ್ರದರ್ ಎಲ್ಲ ಹೇಳಿದ್ರೆ ಅಯ್ಯೋ ಹುಚ್ಚನ್, ಅಯ್ಯೋ ನೋಡು ಜಗತ್ತಿಗೆ ಹುಚ್ಚ ಇರ್ತಾರೆ. ನಾನು ಅದೆಲ್ಲ ತಲೆನೂ ಕೆಡಿಸ್ಕೊ. ಇನ್ನೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ಡಿಸೈಡ್ ಮಾಡಕ್ ನಾವ್ ಯಾರು? ಫಸ್ಟ್ ಆಫ್ ಆಲ್ ಬಹುಶಃ ಅದೇನಾ ಆ ಫೋಟೋದಲ್ಲಿ ನಾವು ತೋರಿಸ್ತಾ ಇದೀವಿ, ಬಹುಶಃ ಆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಅದು ಆ ದಿವಸ ಅವತ್ತಿನ ದಿನಾನೆ. ಆಕ್ಚುಲಿ ಮೇಡಮ್ ನಿಮ್ ಜೊತೆ ನಾನು ಫೋಟೋ ಹಿಡಿಸ್ಕೊಬೇಕು, ನಾನ್ ನಿಮ್ ದೊಡ್ಡ ಫ್ಯಾನ್ ಅಂತಂದ್ರು. ನಾನ್ ಆಕ್ಚುಲಿ ನಾನೇ ನಿಮ್ ಫ್ಯಾನ್ ಸರ್, ನಾನ್ ಯಾಕೆ ನಿಮ್ಗೆ ಇದ್ ಮಾಡ್ಬೇಕು ಅಂತ ಹೇಳಿ ಅವತ್ತು ಫೋಟೋ ಹಿಡಿಸ್ಕೊಂಡಿದ್ದೆ ಅಷ್ಟೇ. ಅದು ನಾನೇ ತೆಗ್ದಿದ್ ಸೆಲ್ಫಿ ಕೂಡ ಇದೆ. ಓಕೆ, ಅವತ್ತು ಇವನ್ ಕೈ ಹಿಡಿದ್ ಬಿಟ್ಟು ಇದ್ ಮಾಡಿದ್ರೆ ಅವಾಗ್ಲೇ ನನ್ಗೆ ಅಪ್ಸೆಟ್ ಆಯ್ತು. ಸೊ ಫಸ್ಟ್ ಟೈಮ್ ಮೀಟ್ ಮಾಡಿದವ್ರು ಹೇಗೆ ಅವರು ನನ್ ಕೈ ಹಿಡ್ಕೊಳ್ತಾರೆ ಫಸ್ಟ್ ಆಫ್. ಸೊ ಅದಾದ್ಮೇಲೆ ಸರಿ ಅನ್ಬಿಟ್ಟು ಅದಾದ್ಮೇಲೆ ನಾನು ಟಚ್ಗೆ ಹೋಗ್ಲಿಲ್ಲ. ಅದ್ ನೆಕ್ಸ್ಟ್ ಬಂದಿದ ತಕ್ಷಣ ಐ ಲವ್ ಯು ವಿಭಾ, ನಾನ್ ನಿಮ್ಮನ್ನ ಮದ್ವೆ ಆಗ್ಬೇಕು, ಸುಮಾರು ಮೆಸೇಜಸ್. ಹೌದು, ಮೆಸೇಜಸ್ ಕಳ್ಸಿ. ಅದಕ್ಕಿಂತ ಮುಂಚೆ ನೀವು ಈಗ ಆತ ನಿಮ್ಮ ಹತ್ರ ಮಾತು ಏನಾದ್ರು ಸ್ಟೋರಿ ಬಗ್ಗೆ ಅಥವಾ ಸಿನಿಮಾ ಮಾಡೋದ್ರ ಬಗ್ಗೆ? ಏನು ಇಲ್ಲ, 20 ಮಿನಿಟ್ಸ್ ಇದ್ರು ಅಷ್ಟೇ. 20 ಮಿನಿಟ್ಸ್ ಅಲ್ಲಿ ಎಲ್ಲಿ ಮೀಟ್ ಆಗಿದ್ದು? ನಮ್ಮ ಮನೆಯಲ್ಲೇ. ಯಾಕೆಂತಂದ್ರೆ ಹೌದು, ಯಾಕೆ ಅಂತಂದ್ರೆ ಎಲ್ಲ ನಮ್ದು ಟಾಕ್ಸ್ ನಡೀತಾ ಇತ್ತು, ನನ್ ಸಿನಿಮಾದು ಟಾಕ್ಸ್ ನಡೀತಾ ಇತ್ತು. ನಾನೆಲ್ಲೂ ಆತರ ಹೋಗಲ್ಲ, ನಾನೆಲ್ಲೂ ಮೀಟಿಂಗ್ ಪರ್ಸನಲ್ ಎಲ್ಲೂ ಹೋಗಲ್ಲ. ಸೊ ಟಾಕ್ಸ್ ನಡೀತಾ ಇತ್ತು. ನಾನು ಅಂದೆ ಬರೋಂಗಿದ್ರೆ ಇಲ್ಲೇ ಬನ್ನಿ, ಎಲ್ಲ ಇದಾರೆ, ಏನ್ ಮಾತಾಡ್ಬೇಕು ಡ್ಯಾಡಾ ಹತ್ರ ಮಾತಾಡಿ ಅಂತಾನೆ ಹೇಳಿದ್ದು. ಅದಾದ್ಮೇಲೆ ಬಂದ್ರು. 15 ಮಿನಿಟ್ಸ್ ಸುಮ್ನೆ ಇರು. ಹಾರ್ಡ್ಲಿ 5 ಮಿನಿಟ್ಸ್ ಅಷ್ಟೇ ಮಾತಾಡಿದ್ದು. ಇಲ್ಲ ನೀವು ನೆಕ್ಸ್ಟ್ ಪಿಕ್ಚರ್ ನೀವೇ ಮಾಡ್ಬೇಕು, ನಾನು ನೋಡ್ತೀನಿ ಅಂತ ಹೇಳ್ದೆ. ಏನು ಹೇಳಿಲ್ಲ, ನೆಕ್ಸ್ಟ್ ಪಿಕ್ಚರ್ ಮಾಡ್ಬೇಕು ಅಂತ ಹೇಳಿ ನಾನು ನೋಡ್ತೀನಿ ಅಂತ ಹೇಳ್ದೆ. ಅದಕ್ಕಿಂತ ಮುಂಚೆ ಏನಾದ್ರು ಮೊದಲಿನ ಫಿಲ್ಮ್ಗಳು ಫ್ಲಾಪ್ ಆಗಿರೋ ಬಗ್ಗೆ ಏನಾದ್ರು ಮಾತಾಡಿದ್ರು? ನಥಿಂಗ್, ಏನು ಮಾತಾಡ್ಲಿಲ್ಲ. ಆಕ್ಚುಲಿ ನನ್ನ ಇಂಟ್ರೆಸ್ಟ್ ಇರ್ಲಿಲ್ಲ, ಓಪನ್ ಆಗಿ ಹೇಳ್ತೀನಿ, ಇಂಟ್ರೆಸ್ಟ್ ಇರ್ಲಿಲ್ಲ. ಅದಾದ್ಮೇಲೆ ಯಾಕಂದ್ರೆ ನಾನು ನನ್ನ ಶೆಡ್ಯೂಲ್ ಅಲ್ಲಿ ಬಿಸಿ ಇದ್ದೀನಿ. ಇಂಟ್ರೆಸ್ಟ್ ಇಲ್ಲ ಮತ್ತೆ ಹೆಂಗೆ ಅವ್ರು ಕೇಳಿದಾಗ ನೀವು ಒಪ್ಕೊಂಡ್ರಿ ಬನ್ನಿ? ಇಲ್ಲ, ನಾನು ನೋಡ್ತೀನಿ ಅಂತ ಹೇಳಿದ್ರು. ಅವ್ರು ನನ್ನನ್ನು ನೋಡ್ತೀನಿ ಅಂತ, ನನ್ನ ನೋಡ್ಲೇಬೇಕು ಅಂದಾಗ ನಾನು ಬನ್ನಿ ಅಂತ ಹೇಳಿದ್ದು, ಸಿನಿಮಾ ಬಗ್ಗೆ ಅಲ್ಲ. ಓಕೆ, ಸಿನಿಮಾ ಬಗ್ಗೆ ಅವ್ರು ಏನು ಹೇಳಲಿಲ್ಲ. ನಾನು ಇಲ್ಲ ಮೇಡಮ್ ನಿಮ್ಮನ್ನ ನೋಡ್ಲೇಬೇಕು, ಮೀಟ್ ಮಾಡ್ಲೇಬೇಕು ಅಂತ ಸುಮಾರು ಇದರಿಂದ ಹೇಳಿದಾಗ ಬನ್ನಿ ಅಂತ ಹೇಳಿದೆ ಅಷ್ಟೇ. ಓಕೆ, ಅದಾದ್ಮೇಲೆ ಸರಿ ಅಂತ ಹೇಳಿ ನಿಮ್ ಜೊತೆ ಫೋಟೋ ತೆಗೆಸ್ಕೊಬೇಕು. ಓಕೆ ಚಲೋ, ಮಾತುಕತೆ ಎಲ್ಲ ಆದ್ಮೇಲೆ ಏನೇನು ಮಾತಾಡಿದ್ರಿ? ಏನು ಇಲ್ಲ, 15 ಮಿನಿಟ್ಸ್ ಸೈಲೆಂಟ್ ಆಗಿ ಕೂತಿದ್ರು. ನಿಮ್ಮ ಮನೆಗೆ ಬಂದು ಸೈಲೆಂಟ್ ಆಗಿ ಕೂತಿದ್ರು. ನಮ್ ತಂದೆ ತಾಯಿ ಹತ್ರ ಆಶೀರ್ವಾದ ತಗೊಂಡ್ರು, ನಂಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸೈಲೆಂಟ್ ಆಗಿ ಕೂತಿದ್ರು. ಹಂಗೂ ನಮ್ ಡ್ಯಾಡಾ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಏನು ಬಂದಿ. ನಾನು ಎಂಟರ್ಟೈನ್ ಮಾಡ್ಲಿಲ್ಲ ಆಕ್ಚುಲಿ, ಯಾಕಂದ್ರೆ ಏನಾದ್ರು ಮಾತಾಡಕ್ ಬಂದ್ರೆ ಮುಂಚೆ ಏನಾದ್ರು ಫೇಸ್ಬುಕ್ ಅಲ್ಲಿ ನೀವು ಫ್ರೆಂಡ್ ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಚಾಟ್ ಮಾಡೋದು ಏನಾದ್ರು? ಆಕ್ಚುಲಿ ಅವ್ರು ಚಾಟಿಂಗ್ ಆಕ್ಚುಲಿ ಅವ್ರು ಫೇಸ್ಬುಕ್ ಯೂಸ್ ಮಾಡ್ತಾರೋ ಏನ್ ಕತೆನೋ ನನಗೆ ಗೊತ್ತೇ ಇಲ್ಲ. ನಾನು ಆತರ ಚಾಟು ಮಾಡಿಲ್ಲ. ಬಟ್ ರಿಕ್ವೆಸ್ಟ್ ಕಳಿಸಿರೋದು ಅವರೇ. ಹೌದು,
ಆಯ್ತಾ. ಅದೆಲ್ಲ ಆದ್ಮೇಲೆ ಸರಿ ಇಷ್ಟ ಆಯ್ತು. ಇವಾಗ 15-20 ನಿಮಿಷ ನಿಮ್ಮ ಮನೆಯಲ್ಲಿ ಇದ್ರು ಅಷ್ಟೇ. ಇವಾಗ ಅಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ತಂದೆಯವ್ರ ಜೊತೆ ಇರ್ಬೋದು ಅಥವಾ ಮನೆಯವ್ರ ಜೊತೆ ಏನಾದ್ರೂ ಅವ್ರು ಮಾತಾಡಿದ್ರು, ಆಶೀರ್ವಾದವನ್ನ ಅಷ್ಟೇ ಅಷ್ಟೇ ಅಷ್ಟೇ. ಏನು ಯಾರ ಹತ್ರನು ಪರ್ಸನಲ್ ಆಗಿ ಮಾತಾಡಿಲ್ಲ, ಯಾರ ಹತ್ರನು ಇವನ್ ನಮ್ ಡ್ಯಾಡ ನನ್ನ ಫ್ರೆಂಡ್ ತೇಜು ಅಂತ ಇದಾರೆ, ಅವಳು ಇದ್ಲು, ಎಲ್ಲಾರು ಇದ್ರು. ಅವ್ರೇನೆ ಒಂದ್ ಸ್ವಲ್ಪ, ಯಾಕಂದ್ರೆ ಯಾರೇ ಬಂದು ಗೆಸ್ಟ್ ಮನೆಗ್ ಬಂದು ಸೈಲೆಂಟ್ ಆಗಿ ಕೂತ್ಕೊಂಡ್ರು ಒಂಥರ ಆಗತ್ತೆ. ಅದ್ರಲ್ಲೂ ಕೂಡ ಡೈರೆಕ್ಟರ್ ಅಂತ ಹೇಳ್ಕೊಂಡು ಡೈರೆಕ್ಟರ್ ಅಂತ ಹೇಳ್ಕೊಂಡು ನನಗ್ ಸ್ವಲ್ಪ ಫನ್ನಿ ಅನ್ನಿಸ್ತು. ಅದಾದ್ಮೇಲೆ ಸರಿ ಅನ್ಬಿಟ್ಟು ನಾನಷ್ಟು ನಾನೇ ಫೋರ್ಸ್ ನಿಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ವಾ ಇವರ ಬ್ಯಾಕ್ ಗ್ರೌಂಡ್ ಏನು, ಇವ್ರು ಏನ್ ಮಾಡ್ತಾ ಇದ್ದಾರೆ? ಗೊತ್ತಿತ್ತು. ಆಕ್ಚುಲಿ ನನ್ನ ಬ್ರದರ್ ನಿಂಗೆ ಯಾಕೆ ಬೇಕಾಗಿತ್ತು, ಅವ್ನ್ ಮುಂಚೆನೆ ಹುಚ್ಚ ಅಂತ ನನ್ನ ಬ್ರದರ್ ಈಗ್ಲೂ ಹೇಳ್ತಾ ಇದ್ದ, ಈಗ್ಲೂ ಬರ್ಬೇಕಾದ್ರೂ ಅದೇ ಹೇಳ್ತಿದ್ದ. ಬಟ್ ಅದೇನೋ ನನ್ನ ಟೈಮ್ ಸರಿ ಇಲ್ವೋ ಅದೇನಂತ ಗೊತ್ತಿಲ್ಲ. ಒಳ್ಳೆ ಫಿಲಂ ಸಿಗ್ಬೋದು ಅಥವಾ ಒಳ್ಳೆ ಫಿಲಂ ಆಗ್ಬೋದು ಅಂತ ಹೇಳುವಂತ ನೋ ಆಕ್ಚುಲಿ ನಾನ್ ಸೀರಿಯಸ್ ಆಗಿ ನನ್ನ ಶೆಡ್ಯೂಲ್ ಅಲ್ಲಿ ಬಿಸಿ ಇದೀನಿ. ನಾನು ಫಿಲಿಂ ಮಾಡ್ಬೇಕು ಅಂತಾನು ಅವ್ರು ಬಲವಂತ ಮಾಡಿ ನಿಮ್ಮನ್ನ ನೋಡ್ಬೇಕು ಅಂದಿಗೆ ನಾನು ಬನ್ನಿ ಅಂತ ಹೇಳಿದ್ದು. ನಾನು ಅವ್ರ ಮೂವಿಗೆ ಬಟ್ ನೋಡೋ ಪರ್ಪಸ್ ಅದೇ ತಾನೆ, ಸಿನಿಮಾಕ್ಕೆ ಹೀರೋಯಿನ್ ಆಗ್ಬೇಕು ಅಥವಾ ಬೇರೆ ಏನಾದ್ರು ಕ್ಯಾರೆಕ್ಟರ್ ಗಳಿಗೋಸ್ಕರ ನೋಡೋದು ಅಷ್ಟೇ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಆಮೇಲೆ ನೆಕ್ಸ್ಟ್ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಏನು ಹುಚ್ಚ ವೆಂಕಟ್ ಈ ತರ ಅಪ್ಲೋಡ್ ಮಾಡಿದ್ರು. ಆ ದಿವಸ ಆ ಬಳಿಕ ಒಂದೊಂದೇ ಮಾತಾಡ್ಕೊಂಡು ಹೋಗೋಣ. ಆ ದಿವಸ ಆಯ್ತು, ನಿಮ್ ತಂದೆ ತಾಯಿ ಆಶೀರ್ವಾದ, ಆಮೇಲೆ ಫೋಟೋ ತೆಗಿಬೇಕು ಅಂತ ಅವನೇ ಕೇಳ್ಕೊಂಡ್ರು. ಫೋಟೋ ತೆಗೆದ್ರಿ. ಆಮೇಲೆ ಯಾರ್ಯಾರ ಜೊತೆ ಎಲ್ಲ ಫೋಟೋ ತಗೊಂಡ? ನನ್ನ ಫ್ರೆಂಡ್ ಫೋಟೋನಲ್ಲಿ ಇದಾರೆ, ಬೇಕಂದ್ರೆ ನೋಡಿ. ಅವ್ರ ಜೊತೆ ಅಷ್ಟೇ, ನಾವು 4 ಜನ. ಇನ್ ಯಾರ ಜೊತೆನೂ ಅವ್ರು ತೆಗೆಸ್ಕೊಂಡ್ಲಿಲ್ಲ. ಓಕೆ, ನೀವು ಜೊತೆಗೆ ಒಂದು ಸೆಲ್ಫಿ ಕೂಡ ತಗೊಂಡ್ರಿ? ಹೌದು. ಸೆಲ್ಫಿ ಅಲ್ಲ, ನನ್ನ ಡ್ಯಾಡ ತೆಗ್ದಿದ್ದು. ಇಲ್ಲ ನಿಮ್ ಹತ್ರ ಸಿಂಗಲ್ ಆಗಿ ಒಂದು ಫೋಟೋ ಈಗ ನಾವು ತೋರಿಸ್ತಾ ಇದೀವಿ, ಈ ಫೋಟೋ ಅನ್ಸುತ್ತೆ. ಅದು ಸೆಲ್ಫಿ 4 ಜನ ಇದೆ, ಅದ್ ನಾನೇ ಹಿಡ್ದಿರೋ ಸೆಲ್ಫಿ ಅದು. ಓಕೆ, ಅದ್ನಲ್ಲಿ 4 ಜನನು ಇದೀವಿ. ಯಾಕಂದ್ರೆ ಅವಳು ಬರ್ಬೇಕು. ಇಲ್ಲ, ನೀವು ಹೇಳಿದ್ದು ಕೈ ಹಿಡ್ಕೊಂಡು ತೆಗ್ದಿದ್ದಾನೆ ಅಂತ ಹೇಳಿ. ಹೌದು, ಅದು ಆಕ್ಚುಲಿ ನಾನು ಈ ಕಡೆ ನಮ್ ಡ್ಯಾಡ ಪಕ್ಕ ಇದ್ದೆ. ಅವ್ರು ಇಟ್ಕೊಂಡಿಲ್ಲ, ಈ ಕಡೆ ಬನ್ನಿ ನಾನ್ ನಿಮ್ ಜೊತೆ ಹಿಡಿಸ್ಕೊಬೇಕು ಅಂತ ಹೇಳಿದ್ರು. ಆಮೇಲೆ ಕೈ ಹಿಡ್ಕೊಂಡ್ರು. ಅವಾಗ್ಲೇ ನನಗ್ ಫನ್ನಿ ಅನ್ನಿಸ್ತು. ಅವಾಗ್ಲೇ ನೀವು ಕೇಳಿಲ್ವಾ ಯಾಕೆ? ನಾನ್ ಕೇಳ್ದೆ. ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆದ್ರೆ, ತುಂಬಾ ದಿನಗಳಿಂದ ಪರಿಚಯ ಇದ್ರೆ ಕೈ ಹಿಡಿದೆಲ್ಲ ಫೋಟೋ ತೆಗೆದ್ರೆ, ಫಸ್ಟ್ ಟೈಮ್ ಮೀಟ್ ಆಗಿದ್ದು ಅಂತ ಹೇಳ್ತೀರಾ, ಅದ್ ಹೆಂಗ್ ಸಾಧ್ಯ? ನೀವು ಅದಕ್ಕೆ ಹೆಂಗ್ ಅವಕಾಶ ಕೊಟ್ರಿ? ಆಕ್ಚುಲಿ ಇವಾಗ ಎಕ್ಸಾಂಪಲ್, ಇವಾಗ ನಾವೇ ಹೋಗ್ತಾ ಇರ್ತೀವಿ. ಇವಾಗ ನೀವು ಸಡನ್ ಆಗಿ ಕೈ ಹಿಡಿದ್ಬಿಟ್ಟು ಹೇಳಿದ್ರೆ ಏನ್ ರಿಯಾಕ್ಷನ್ ಮಾಡ್ತೀರಾ ಹೇಳಿ ನನ್ಗೆ? ಅಲ್ಲ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ರೆ ಅವ್ರು ಯಾರು ಕೂಡ ಅಪೋಸ್ ಮಾಡ್ಲಿಲ್ವಾ? ಇಲ್ಲ, ಇದು ನನ್ನ ಮನೆಯಿಂದ ಆಚೆ ತೆಗ್ದಿರೋಂತ ಫೋಟೋ. ಓಕೆ, ಸೊ ಯಾರು ಇರ್ಲಿಲ್ಲ ಆಗ. ಜಸ್ಟ್ ಇನ್ನೊಬ್ರು ಯಾರು ಪಕ್ಕದಲ್ಲಿರೋದು ರೆಡ್ ಶರ್ಟ್? ಅದು ನಮ್ ಡ್ಯಾಡ. ಓಕೆ, ಅಂದ್ರೆ ನಮ್ ಫಾದರ್ ಅಲ್ಲ, ನನ್ನ ಫ್ಯಾಮಿಲಿ ಫ್ರೆಂಡ್. ಓಕೆ, ನನ್ನ ಫಾದರ್ ಇರ್ಲಿಲ್ಲ ಆಗ. ಸರಿ ಅಂತ ಹೇಳಿ ಆ ಫೋಟೋದಲ್ಲೂ ಕೂಡ ಆತ ನಿಮ್ ಕೈಯೇ ಹಿಡ್ಕೊಂಡಿರೋದು ನಾವು ನೋಡ್ತಾ ಇದ್ವಿ. ಇದು ಆಕ್ಚುಲಿ ನಾನು ಈ ಕಡೆ ನಿಂತಿದ್ದೆ, ನಮ್ ಡ್ಯಾಡ ಪಕ್ಕ ನಿಂತಿದ್ದೆ. ಅವ್ರು ಈ ಕಡೆ ಹೇಳ್ಕೊಂಡು, ನಾನು ಹಂಗೂ ಹೇಳ್ದೆ, ಇಟ್ ಡಸಂಟ್ ಲುಕ್ ಗುಡ್, ಯಾಕೆ ನೀವ್ ಈ ತರ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು. ಆಮೇಲೆ ಇಲ್ಲ, ವಿ ಆರ್ ಜಸ್ಟ್ ಫ್ರೆಂಡ್ ಅಂತ. ಇದಾಗಿ ಸಂಜೆ ಇಷ್ಟೆಲ್ಲ ಫೋಟೋಸ್ ನಿಮ್ಮ ಮೊಬೈಲ್ ಇದ್ದದನ್ನ ಅವನು ಟ್ರಾನ್ಸ್ಫರ್ ಮಾಡ್ಕೊಂಡ? ಏನ್ ಹೇಳಿ? ಅಲ್ಲ, ಅವ್ರ ಮೊಬೈಲ್ ಅಲ್ಲಿ ಕೂಡ ತಗೊಂಡಿದ್ರ ಫೋಟೋಸ್? ಈಗ ಅವ್ರ ಹತ್ರ ಆಕ್ಚುಲಿ CDMA ಸೆಟ್ ಇರೋದು, ಅವ್ರಿಗೆ ಕ್ಯಾಮ್ರಾ ಮೊಬೈಲ್ ಏನೂ ಇಲ್ಲ. ಮತ್ತೆ ಈ ಫೋಟೋಸ್ ಎಲ್ಲ ಅವ್ರಿಗೆ ಹೆಂಗ್ ಸಿಕ್ತು? ಈ ಫೋಟೋಸ್ ನಾನು ಅಪ್ಲೋಡ್ ಮಾಡಿದೆ. ಓಕೆ, ನಾನು ಅಪ್ಲೋಡ್ ಮಾಡಿದ್ದು. ಜಸ್ಟ್ ಇವಾಗ ಜಸ್ಟ್ ಹುಚ್ಚ ವೆಂಕಟ್ ಬಂದಿದ್ರು ಅಂತ ಹೇಳಿ ನಾನ್ ಖುಷಿಯಾಗಿ ಅಪ್ಲೋಡ್ ಮಾಡಿದೆ ನನ್ ಗ್ರಾಚಾರಕ್ಕೆ. ನೋಡಿದ್ರೆ ಅದನ್ನ ಶೇರ್ ಮಾಡ್ಕೊಂಡು, ಇವಳು ನನ್ನ ಹೆಂಡತಿ, ನಾನ್ ಮದ್ವೆ ಆಗಿದ್ದೀನ, ಡ್ರೀಮ್ ಗರ್ಲ್ ಮದ್ವೆ ಆಗಿದ್ದೀನಿ ಏನೋ. ನಿಮ್ಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ಈ ತರ ನೀವು ಫೇಸ್ಬುಕ್ ಫೋಟೋ ಅಪ್ಲೋಡ್ ಮಾಡಿದ್ರೆ, ನೀವು ಕಾಮನ್ ಆಗಿ ಹುಚ್ಚ ವೆಂಕಟ್ ಅಂತ ಹೇಳಿದ್ರೆ ಗೊತ್ತೀಗ ಎಲ್ರಿಗೂ ಕೂಡ ಎಷ್ಟು ಕುಖ್ಯಾತಿ ಅಥವಾ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಅಂತ ಹೇಳಿ ಗೊತ್ತು. ಸೊ ಬಹುಶಃ ಅದನ್ನೆಲ್ಲ ನೋಡ್ಕೊಂಡು ನೀವು ಕೂಡ ಫೇಸ್ಬುಕ್ ಗೆ ಅಪ್ಲೋಡ್ ಮಾಡಿದೀರಾ? ನಾನು ಹಾಗೆ, ಯಾಕಂದ್ರೆ ಎಷ್ಟೊಂದ್ ಜನ ಹೇಳ್ತಾರೆ ಅವ್ನು ಹುಚ್ಚ ಅಲ್ಲ, ಏನ್ ಇಂಡಸ್ಟ್ರಿ ಬಗ್ಗೆ ಅಷ್ಟೇ, ಹೆಣ್ಮಕ್ಳ ಬಗ್ಗೆ ತುಂಬಾ ಒಳ್ಳೆ ರೀತಿನಲ್ಲಿ ಮಾತಾಡಿದ್ದಾರೆ. ಡಬಲ್ ಮೀನಿಂಗ್ ಡೈಲಾಗ್ ಎಕ್ಸ್ಪೋಸ್ ಯಾಕೆ ಮಾಡಿಸ್ತೀರಾ ಅಂತ, ಒಳ್ಳೆ ಫಿಲಂ ಮಾಡಿದೀನಿ ಬನ್ನಿ ನೋಡಿ ಅಂತ ಹೇಳ್ಕೊಳ್ಳೋದು ನಾವು ನೋಡಿದ್ವಿ, ಎಲ್ಲ ನೋಡಿದ್ವಿ. ಬಟ್ ಈ ತರ ಹೆಣ್ಮಕ್ಳಿಗೆ ಮಾಡ್ತಾರೆ ಅಂತ ನಾನು ನಿಜಲ್ಲ ಅನ್ಕೊಂಡೆ. ನೀವು ಆತ ಏನ್ ಮಾತಾಡಿದಾನೆ, ಆತನ ಮನಸ್ಥಿತಿ ಕೂಡ ಆ ರೀತಿ ಇರ್ಬೋದು ಅಂತ ಅನ್ಕೊಂಡೆ. ನಾನು ಸೀರಿಯಸ್ ಆಗಿ ಹಾಗೆ ಅನ್ಕೊಂಡಿದ್ದು. ಬಟ್ ಈ ತರ ಆಮೇಲೆ ಇನ್ನೊಂದು ಹೇಳಿ, ರಮ್ಯಾ ಆದ್ಮೇಲೆ ನಾನು ಅದು ಹೋಗಕ್ಕಿಂತ ಮುಂಚೆ ಹೇಳಿ, ರಮ್ಯಾ ಹೋಗೋದಕ್ಕಿಂತ ಮುಂಚೆ ಇದೇನಪ್ಪ ಇನ್ನೇನು ಹೋಗ್ಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರು. ಅದಾದ್ಮೇಲೆ ಇಲ್ಲ, ರಮ್ಯಾ ಆದ್ಮೇಲೆ ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ಹೋಗ್ಬೇಕಿದ್ರೇನೆ ಮನೆಯಲ್ಲಿ ಅಂದ್ರೆ ಮನೆಯಲ್ಲ, ಕಾರಲ್ಲಿ ಕೂತಿದ್ದ. ನಾನ್ ತುಂಬಾ ಇಷ್ಟ. ನಾನು ಅಂದೆ, ವಿ ಆರ್ ಫ್ರೆಂಡ್ಸ್ ಅಷ್ಟೇ, ನಾನು ನೋಡ್ತಾ ಇರೋದೇ ಫಸ್ಟ್ ಟೈಮ್, ಈ ತರ ಎಲ್ಲ ಮಾಡಬಾರ್ದು ನೀವು, ಸರಿ ನೀವು ಇಲ್ಲಿಂದ ಹೊರಡಿ. ಅದಾದ್ಮೇಲೆ ನಾನು ಫೋನ್ ರಿಸೀವ್ ಮಾಡಿಲ್ಲ. ಓಕೆ, ಬಟ್ ಆಗ ನಿಮ್ಗೆ ಏನು ಅನುಮಾನ ಬಂದಿಲ್ಲ ಅವ್ರ ಮೇಲೆ?
ನಾ ಈ ತರ ಅಂತ ಅನುಮಾನ ನಿಜ ಬಂದಿರ್ಲಿಲ್ಲ ನನಗೆ. ಅಲ್ಲ, ಅಷ್ಟು ಆತ ಹೇಳಿದ ಮೇಲೆ ಕೂಡ ನೀವು ಫೇಸ್ಬುಕ್ಗೆ ಆ ಫೋಟೋವನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಹೆಂಗ್ ಧೈರ್ಯ ಮಾಡಿದ್ರಿ ಅಂತ? ನಾನ್ ಜಸ್ಟ್ ಇವಾಗ ಕ್ರೇಜ್ ಎಲ್ಲಾರ್ಗುನು ಹುಚ್ಚ ವೆಂಕಟ್ ಸೇನೆ ಅಂದ್ರೆ ಕ್ರೇಜ್ ಇದೆ. ನಾನ್ ಜಸ್ಟ್ ಏನೋ ಹೇಳ್ತಾನೆ ಅಂತ ಹೇಳ್ಕೊಂಡು ನಾನ್ ಅಪ್ಲೋಡ್ ಮಾಡಿದೆ. ಮಾಡಾದ್ಮೇಲೆ ಅವನು ನಂದು ಸೆಲ್ಫಿ ಅಲ್ಲ, ನಂದು ಪೋರ್ಟ್ಫೋಲಿಯೋ ತೆಗ್ದ್ಬಿಟ್ಟು ಶೇರ್ ಮಾಡಿದಾನೆ. ಹೀರೋಯಿನ್ ನನ್ನ ನೆಕ್ಸ್ಟ್ ಪಾರ್ಟ್ 2 ಹೀರೋಯಿನ್ ಅಂತ ಹೇಳಿ ಮಾಡಿದಾನೆ. ನನ್ಗೆ ಹಂಗ್ ಮಾಡಿದ್ರು ಬೇಜಾರ ಆಗ್ತಿರ್ಲಿಲ್ಲ. ನಾನ್ ಮಾಡ್ತೀನೋ ಅವ್ರ ಫಿಲಮ್ ಅಲ್ಲಿ ಬಿಡ್ತೀನೋ ಅದು ಸೆಕೆಂಡ್ರಿ.